ನಮ್ಮ ನೆಕ್ಸ್ಟ್ ಇವೆಂಟ್ ಏನಂದರೆ ನಮಗೆಲ್ಲರಿಗೂ ಬಹಳ ಹತ್ತಿರವಾಗಿದ್ದು ಅನ್ನೋದಕ್ಕಿಂತ ಅವಶ್ಯಕತೆ ಇರೋದು. ಸೊ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇವೆಂಟ್ ಇರೋದು ಆ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕ್ಕೆ ನಮ್ಮ ಗೆಸ್ಟ್ ಸ್ಪೀಕರ್ ಒನ್ ಆಫ್ ದ ಚೀಫ್ ಆಫ್ ಗೆಸ್ಟ್ ಬರ್ತಾ ಇದ್ದಾರೆ. ಸೊ ನಿಮ್ಮ ಅನುಮತಿಯಿಂದ ಐ ಸ್ವಿಚ್ ಓವರ್ ಟು ಇಂಗ್ಲಿಷ್ just to make sure everyone can get the benefit of it. So health is wealth, but we have taken health for granted for a long time. I think we acknowledge that now. We have experienced it ourselves, but I think we are in a generation of people where more than anything else, health matters. It's not just physical health, it's mental health as well as physical health. It's basically overall well-being. So without keeping you all further waited, let me give a brief introduction about Dr. Shyam Raghunandan. Dr. Shyam Raghunandan is a visionary healthcare leader and pioneer in cold laser therapy in India. With over 30 years of professional experience, including 2 decades of service as an Indian Air Force veteran, Dr. Shyam has integrated cutting-edge modern medicine with Ayush practices to redefine wellness and patient care. He holds a PhD in psychology and an MBA in marketing and hospital administration, complemented by extensive experience in integrative medicine, evidence-based therapies, and strategic healthcare leadership. So why wait more? Let's please welcome Dr. Shyam Raghunandan onto the stage with a big round of applause, please. Thank you, sir. ನಮಸ್ಕಾರ ಕನ್ನಡ ಭಾರತಿ, ಹೇಗಿದ್ದೀರಾ? ಕನ್ನಡ ಬರ್ತಾ ಇರೋ ಎಷ್ಟು ಜನ ಕೈ ಎತ್ತಿ ಸ್ವಲ್ಪ. So you are comfortable in Kannada or English? Kannada. Or you can mix both? First of all, ರಾಷ್ಟ್ರಕವಿ ಕುವೆಂಪು ಅವರ ಕವಿತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದು ನೀ ಕನ್ನಡವಾಗಿರು, ಅವರ ವಾಕ್ಯಗಳಿಗೆ ನೀವೆಲ್ಲ ಸಾಕ್ಷಿಯಾಗಿದ್ದೀರ. ಮತ್ತೆ ಈ ದಿನ ಯಾರೆಲ್ಲ ಮಕ್ಕಳು ಸ್ಟೇಜ್ ಮೇಲೆ ಬಂದಿದ್ರು, ಕಮಿಂಗ್ ಆನ್ ದ ಸ್ಟೇಜ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಅಚೀವ್ಮೆಂಟ್. ನನಗನ್ಸುತ್ತೆ ಕರ್ನಾಟಕದಲ್ಲಿ ನಾವು ಚಪ್ಪಾಳೆ ತಟ್ಟಲ್ಲ. ಅಟ್ಲೀಸ್ಟ್ ಐ ವಾಂಟ್ ಆಲ್ ಟು ಪುಟ್ your hands together for all the participants who come on the stage, please, before I speak to you all. And being a student, I can see all the chairs are being filled with your energy. ಆ ಕನ್ನಡತನ ನಿಮ್ಮಲ್ಲಿದೆ, ಆ ಸೊಗಡು ನಿಮ್ಮಲ್ಲಿದೆ, ನಾಡು ನುಡಿ ಸಂಸ್ಕೃತಿ ಬಗ್ಗೆ ನಿಮ್ಮಲ್ಲಿ ಇರ್ತಕ್ಕಂಥ ಆ ಒಂದು ಕಾಂಟ್ರಿಬ್ಯೂಷನ್ಗೆ once again give a louder applause each one of you for all this. And the 9 years achievement of the Kannada Bharati, give a once again louder applause to Manjunath and all the people those who have been connected with Kannada Bharati. ಮತ್ತೆ ನಾನು ಇದು ಒಳ್ಳೆಯ ಒಂದು ಸಂದರ್ಭ ನಿಮಗೆ ಕನ್ನಡ ನಾಡಿನ ನುಡಿ ಮತ್ತು ಕನ್ನಡ ಭಾರತಿ, ಕನ್ನಡದ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಮತ್ತು ಇಲ್ಲಿನ ಮಕ್ಕಳಿಗೆ ನೀವು ಹೇಳಿಕೊಡುವ ಸಂಸ್ಕೃತಿ ಇರ್ಬೋದು, ಇದು ನಮ್ಮ ರಾಜ್ಯದಲ್ಲಿ ಕಾಣಲು ಸಿಗೋದಿಲ್ಲ. ಆದರೆ ಹೊರ ದೇಶಗಳಲ್ಲಿ ಮತ್ತು ಅಮೆರಿಕಾದಂಥ ದೇಶದಲ್ಲಿ ನೀವು ಮಾಡ್ತಾ ಇದ್ದೀರಾ. ಆ ತಾಯಿ ಶಾರದೆ ಆಶೀರ್ವಾದ ನಿಮ್ಮೆಲ್ಲರಿಗೂ ಸದಾ ಇರಲಿ ಅಂತ ಕೋರ್ತಾ ನಾನು ನೋವುಗಳ ಬಗ್ಗೆ ಒಂದೆರಡು ಮಾತಾಡ್ತೀನಿ. ನಾನು ನಿಮಗೆ ಯಾವುದೇ ರೀತಿಯ ಇಂಜೆಕ್ಷನ್ನು, ಮಾತ್ರೆ, ಸ್ಟೆರಾಯ್ಡು, ಆಪರೇಷನ್ನು, ಸರ್ಜರಿ ನಾನು ಹೇಳೋದಿಲ್ಲ. ಬೇಕಾ ನಿಮಗೆಲ್ಲ ಅದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಯು ಆಲ್ ಅಗ್ರಿ ವಿತ್ ಮೀ? ನಾರ್ಮಲಿ ಏನಾಗುತ್ತೆ ಅಂದರೆ ನೀವೆಲ್ಲ ಯಂಗ್ಸ್ಟರ್ ಭಾಳ ಕಷ್ಟಪಟ್ಟು ಓದಿ ನಾಡಿಂದ ವಿದೇಶಕ್ಕೆ ಬಂದು ಇಲ್ಲಿ ಉನ್ನತ ವ್ಯಾಸಂಗ ಮಾಡಿ ಇಲ್ಲಿ ಕೆಲಸ ನಿಂತ್ಕೊಂಡು ನೀವು ನಿಮ್ಮ ಮನೆಯವರು ತಂದೆ ತಾಯಿನ ಕಾಪಾಡಿಕೊಂಡು ಹೊರ ದೇಶದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನಾನು ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಹೇಳೋದಾದರೆ ಭಾಳ ಕಷ್ಟ ಇದೆ. ವಿ ಕೆನಾಟ್ ಅಫೋರ್ಡ್ ಟು ಸ್ಪೆಂಡ್ ಸೋ ಮಚ್ ಮನಿ ಆನ್ ದೀಸ್ ಟ್ರೀಟ್ಮೆಂಟ್. ಯು ಆಲ್ ಅಗ್ರಿ? ಸೊ ನಾನು ಟ್ರೀಟ್ಮೆಂಟು ಮತ್ತು ಡಿಸೀಸಸ್ ಹೇಗೆ ಈ ಒಂದು ನಮ್ಮನ್ನು ಕಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು. ಎವರಿ ಡಿಸೀಸ್ ಈಸ್ ಎ ಡೆಸ್ಟಿನೇಷನ್, ಎವರಿ ಟ್ರೀಟ್ಮೆಂಟ್ ಮೊಡಾಲಿಟಿ ಈಸ್ ಎ ಟ್ರಾನ್ಸ್ಪೋರ್ಟೇಷನ್. ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ದಟ್ ಈಸ್ ಅ ಡೆಸ್ಟಿನೇಷನ್. ಸೊ ವಾಟ್ ಯು ವಾಂಟ್, ಯು ಕೆನಾಟ್ ಗೋ ಬೈ ವಾಕ್,
You cannot go by smaller transport. You need to go by the jet speed transport. Correct? So ನೀವು ಏರೋಪ್ಲೇನಲ್ಲೇ ಹೋಗ್ಬೇಕಾಗುತ್ತೆ. ಮತ್ತೆ every transportation has got its own limitation. The speed, the destination, the decision. ಅದೇ ರೀತಿ ರೋಗಗಳು ಕೂಡ ನಿಮ್ಮ ಡೆಸ್ಟಿನೇಷನ್ ಯಾವ ರೀತಿಯ ಸಿವಿಯಾರಿಟಿ ಇದೆ, ಎಷ್ಟು ಅಡ್ವಾನ್ಸ್ ಸ್ಟೇಜಲ್ಲಿ ಇದೆ, ಅದನ್ನು ನೋಡಿಕೊಂಡು ನಾವು ಈ ಟ್ರಾನ್ಸ್ಪೋರ್ಟೇಷನ್ ಏನು ಟ್ರೀಟ್ಮೆಂಟ್ ಮಾಡೋದಿದೆ ಅದನ್ನು ನೀವು ಡಿಸಿಷನ್ ತಗೋಬೇಕಾಗುತ್ತೆ. ಯಾರಿಗೆ ಆಲ್ರೆಡಿ ನೋವುಗಳಿದೆ, ಅಡ್ವಾನ್ಸ್ ಸ್ಟೇಜಲ್ಲಿದೆ, ಇಂಟರ್ನಲ್ ಮೆಡಿಸಿನ್ ಬೇಕಾಗುತ್ತೆ, ಇಂಟರ್ವೆನ್ಷನ್ ಬೇಕಾಗುತ್ತೆ, ಸಮ್ಟೈಮ್ಸ್ ಆಕ್ಸಿಡೆಂಟ್ ಟ್ರಾಮಾ ಇದ್ದರೆ ಮಾತ್ರ ಸರ್ಜರಿ ಬೇಕಾಗುತ್ತೆ. ಬಟ್ ಆ್ಯಸ್ ಎ ಸಾಫ್ಟ್ವೇರ್ ಪ್ರೊಫೆಷನಲ್ ನೀವು ದಿನನಿತ್ಯ ಮಾಡುವ ಕೆಲಸಗಳು ಸೆಡಿಟರಿ ಲೈಫ್ ಸ್ಟೈಲ್, ಒಂದೇ ಚೇರಲ್ಲಿ 8 ದಿನ 10 ಗಂಟೆ ಕೊಡ್ತಿರ್ತೀರಾ, ನಿಮಗೆ ಬೇಕಾದಂಥ ನೋವುಗಳಿಗೆ ಔಷಧಿಗಳ ಅವಶ್ಯಕತೆ. ಒಪ್ತೀರಾ? ಡು ಯು ಆಲ್ ಅಗ್ರಿ ವಿತ್ ಮೀ? ಆರ್ ಯು ಕಂಫರ್ಟಬಲ್? ಅರ್ಥ ಆಗ್ತಿದೆಯಾ? ಇಲ್ಲ, ಶಬ್ದ ಬಹಳ ಸೈಲೆಂಟ್ ಆಗಿದೆ. ನಾನು ಹೇಳೋದು, ನಾನು ಐ ಬಿನ್ ಪ್ರಾಕ್ಟೀಸಿಂಗ್ ರಾಂಗ್ ಥೆರಪಿ, ರೀಜನರೇಟಿವ್ ಆಲ್ಟರ್ನೇಟಿವ್ ಮೆಡಿಸನ್. Wrong therapy is a part of regenerative medicine, part of laser physics. I have been practicing for the last 20 years. Iga, All India Medical Institute of Science, New Delhi, they also documented on the neuritis. ನರಗಳ ಸಮಸ್ಯೆಗಳು ಲೇಸರ್ ಥೆರಪಿ ಮಾಡಬಹುದು ಅನ್ನೋದು ಒಂದು ಬಿಗ್ ಬ್ರೇಕ್ ಥ್ರೂ ಆಗಿದೆ. ಈ ಸಮಸ್ಯೆಗಳಲ್ಲಿ ಏನಂದರೆ, ಏನಪ್ಪ ಇದು USP ಲೇಸರ್ ಥೆರಪಿ ಅಂದರೆ, ಗುಳಿಗೆಗಳಿಲ್ಲದೆ, ಔಷಧಿ ಇಲ್ಲದೆ, ನೋವಿಲ್ಲದೆ, ಭಯವಿಲ್ಲದೆ, ನಿಮಗೆ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಇಲ್ಲದೆ, ನೋವಿಲ್ಲದೆ, ಅತ್ಯಂತ ಸರಳ ಸುಲಭವಾದ ಚಿಕಿತ್ಸೆ. ಇದು ಪಾರ್ಟ್ ಆಫ್ ಮಾಡರ್ನ್ ಡೇ ನ್ಯೂ ಡೈಮೆನ್ಷನ್ ಇದೆ. ಈ ಲೇಸರ್ ಥೆರಪಿಯಿಂದ ನಿಮ್ಮಲ್ಲಿ ಆಗುವ ಆಕ್ಯುಪೇಷನಲ್ ಹಜಾರ್ಡ್ ಇರ್ಬೋದು, ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ. ಒಬ್ಬ ಮನುಷ್ಯ ಒಂದೇ ಕೆಲಸವನ್ನು 60 ವರ್ಷ ಮಾಡ್ತಾನೆ, 20 ವರ್ಷ ಮಾಡ್ತಾನೆ, 8 ಗಂಟೆ ಮಾಡ್ತಾನೆ. ಬೇಸ್ಡ್ ಆನ್ ಯುವರ್ ವರ್ಕ್ ಪ್ರೊಫೈಲ್, ವರ್ಕ್ ಸ್ಟೈಲ್, ನಿಮ್ಮ ಕೆಲವು ರೇಂಜ್ ಆಫ್ ಮೋಷನಲ್ಲಿ ರಿಪಿಟೇಟಿವ್ ಸ್ಟ್ರೆಸ್ ಆಗುತ್ತೆ. Probably to go with the software professional, you always get a headaches. It may be a stress headache, it may be a migraine headache, and cluster headache. Then cervical spondylosis. ನೀವು ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ಕೆಲಸ ಮಾಡೋದ್ರಿಂದ ವೇರ್ ಅಂಡ್ ಟೇರ್ ಜಾಸ್ತಿ ಆಗ್ತದೆ. ಹೌದಾ? ಸ್ಕ್ರೀನ್ ಟೈಮ್ ಯು ಸಿ ವಾಚ್ ಸೋ ಮಚ್, ಯು ಗೆಟ್ ದ ವೇರ್ ಅಂಡ್ ಟೇರ್. ಸೊ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರ್ಬೋದು, ಫ್ರೋಸನ್ ಶೋಲ್ಡರ್ ಇರ್ಬೋದು, ಮತ್ತು ನೀವು ಆಡುವ ಕ್ರೀಡೆಗಳು, ಸ್ಪೋರ್ಟ್ಸ್ ಇಂಜುರಿನಲ್ಲಿ ರೊಟೇಟರ್ ಕಲ್ಸ್ ಇಂಜುರಿ ಆಗುತ್ತೆ, ಫ್ರೋಸನ್ ಶೋಲ್ಡರ್ ಆಗುತ್ತೆ. ಮತ್ತು ಸ್ಪೈನಲ್ ಕಾಲಮಲ್ಲಿ ಸರ್ವೈಕಲ್ ಸ್ಪಾಂಡಿಲೋಸಿಸ್, ರ್ಯಾಡಿಕಲ್ ಬದಿ, ಮತ್ತು ಪಿಂಚ್ ನರ್ವ್, ಯಾವಾಗ ನರ್ವ್ ಕಂಪ್ರೆಷನ್ ಆಗುತ್ತೆ ನಿಮಗೆ ನೋವುಗಳು ಭಾಳ ಕಾಡುತ್ತೆ. ಸ್ಪೆಷಲಿ ಸಯಾಟಿಕಾ, ಲಂಬಾರ್ ಸ್ಪಾಂಡಿಲೋಸಿಸ್. ಯಾರಾದರೂ ಇದ್ದೀರಾ ಸಯಾಟಿಕಾ ಪೇಯ್ನ್? ಸಯಾಟಿಕಾ ಪೇಯ್ನ್ ಇರೋರು ಯಾರು ಇದ್ದೀರಾ? ಸರ್ವೈಕಲ್ ಸ್ಪಾಂಡಿಲೋಸಿಸ್, ನಿದ್ರೆ ಬಾರದವ್ರು ಯಾರು ಇದ್ದೀರಾ? ಸ್ಟ್ರೆಸ್ ಇರೋರು ಯಾರಾದರೂ ಇದ್ದೀರಾ? ಐ ಥಿಂಕ್ ಎಲ್ಲ ಆರೋಗ್ಯವಂತರಾಗಿದ್ದಾರೆ. ಬಹುಶಃ ನನ್ನ ಮತ್ತು ನಿಮಗೆ ಇಂಟ್ರಾಕ್ಷನ್ ಬೇಡ ಅಂತ ಕಾಣ್ತಾ ಇದೆ. ನಾನು ಹೇಳೋದು, ನಾಚಿಕೆಗೆ ನಾವು ಕನ್ನಡ ಸ್ವಾಮಿ ಕರ್ನಾಟಕಕ್ಕೆ ಬಂದಿದ್ದೀವಿ. ಪ್ರಕಾಶ್, ನಾನು ಇಲ್ಲಿ ಕಾರ್ಯಕ್ರಮ ಬರಲಿಕ್ಕೆ ಪ್ರಕಾಶ್ ಮತ್ತು ಛಾಯಾ ಪ್ರಕಾಶ್ ಅವರ ಸಹಕಾರ ತುಂಬ ಅತ್ಯುತ್ತಮವಾಗಿತ್ತೆ. ಮತ್ತು ನಾನು ಅಪರಿಚಿತವಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇದು 9 ವರ್ಷಗಳ ನಿಮ್ಮ ಒಂದು ಕನ್ನಡ ಭಾರತೀಯ ವಾರ್ಷಿಕೋತ್ಸವ ಆ್ಯನ್ಯುವಲ್ ಡೇ ಇದೆ. ನಾನು ಹೇಳೋದಿಷ್ಟೇ, ನಿಮಗೆ ನನ್ನ ಕಡೆಯಿಂದ ಕನ್ನಡ ಭಾರತೀಯಲ್ಲಿ ಏನೇ ನೋವುಗಳಿದ್ರು, ಯಾವುದೇ ಮೆಡಿಕಲ್ ಕಾಂಪ್ಲಿಕೇಶನ್ ಇದ್ದರೂ ನೀವು ನನಗೆ ಕಳಿಸ್ಕೊಡಿ. ನಾನು ಇಲ್ಲಿದ್ದರೂ ಕೂಡ, ಇಲ್ಲ ಇಂಡಿಯಾದಲ್ಲಿದ್ದರೂ ಕೂಡ, ನನ್ನಲ್ಲಿ ಸಮಾನ ಮನಸ್ಕಾದ ಡಾಕ್ಟರ್ಗಳಿದ್ದಾರೆ. ನನ್ನ ಜೊತೆ ಕೆಲಸ ಪ್ರಾರಂಭ ಮಾಡಿದ ಡಾಕ್ಟರ್ ಸಿಂಧು ಗೌಡ ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ, ಡಾಕ್ಟರ್ ಸಮೀರ್ ನಮ್ಮ ಮಂಗಳೂರಿನವರು ಚಿಕಾಗೋದಲ್ಲಿದ್ದಾರೆ. ಸೊ ನಾವೆಲ್ಲ ಡಾಕ್ಟರ್ಗಳಿದ್ದೀವಿ. ನಮ್ಮ ಕನ್ನಡಿಗರಿಗೆ ಏನೇ ಬಂದರೂ ಕೂಡ ಒಂದು ಮೆಂಟರಿಂಗು, ಒಂದು ಮೆಡಿಕಲ್ ಅಡ್ವೈಸ್, ರೈಟ್ ಟೈಮ್ ಬೇಕಾಗಿದೆ. ಅದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಗಳು, ಪ್ರಶ್ನೆಗಳಿದ್ದರೆ ಅಲ್ಲಿ ನನ್ನ ಒಂದು QR ಕೋಡ್ ಇದೆ. ನನ್ನ ಮುಂದೆ ನನ್ನ ಮಗಳು ಸಂಗೀತ ನಿಂತ್ಕೊಮ್ಮ. ಸಂಗೀತ, ನನ್ನ ಅಳಿಯ ಜಯಂತ್ ಇದ್ದಾರೆ, ಅವರು 13 ವರ್ಷಗಳಿಂದ ಇಲ್ಲೇ ಇದ್ದಾರೆ. ನಿಮ್ಮ ಒಂದು ಕುಟುಂಬದ ಸದಸ್ಯರಾಗಿ ಇವತ್ತು ಪ್ರಕಾಶ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಿಮ್ಗೆ ಏನಿದ್ರು ಕೂಡ ನೀವು ನನಗೆ ಕಳಿಸ್ಕೊಟ್ರೆ ಖಂಡಿತವಾಗಿ ಯಾವುದೇ ಶುಲ್ಕವಿಲ್ಲದೆ ನಾನು ಖಂಡಿತವಾಗಿ ನಿಮಗೆ ಗೈಡ್ ಮಾಡ್ತೀನಿ. ಚೆನ್ನಾಗಿರಿ, ನಗ್ನಗ್ತಾ ಇರಿ. half an hour walking, half an hour laughing will reduce all your problems. Do you all agree with me? Once again, thank you very much for each one of you. God bless you. Thank you. Thank you. Thank you. ಶ್ಯಾಮ್ ಸರ್ ಒಂದು ನಿಮಿಷ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು. ಮಂಜುನಾಥ್ ಅವ್ರನ್ನ ಸ್ಟೇಜ್ ಮೇಲೆ ಬರ್ಮಾಡ್ಬಿಡ್ತೀವಿ. ಇನ್ಫ್ಯಾಕ್ಟ್ ನೀವು ಹೇಳಿದ್ರೆ 1/2 hour ಲಾಫಿಂಗ್, 1/2 hour ವಾಕಿಂಗ್ ಡೆಫಿನೆಟ್ಲಿ ಎಲ್ಲರೂ ಫಾಲೋ ಮಾಡ್ಬೋದು ಈಸಿಯಾಗಿ.
ಆ್ಯಂಡ್ ನಿಮ್ಮ ಓಪನ್ ಆಫರ್ ತುಂಬ ಇಷ್ಟ ಆಯಿತು ಸರ್. ಪ್ರೀತಿ ಇದಕ್ಕಿಂತ ಹೆಚ್ಚಾಗಿ ನಿಮಗೆಲ್ಲ ನಮಸ್ಕಾರ. ಬಹಳ ಸಂತೋಷ. ನಾನು ಇಲ್ಲಿ ಕರ್ನಾಟಕ ಕಾಣಿಸ್ತಾ ಇದ್ದೀನಿ. ಈ ಕರ್ನಾಟಕ ಮಂಜುನಾಥ್ ಅಂತವರ ಯುವ ಪೀಳಿಗೆಗೆ ತಾಯಿ ಶಾರದೆಯ ಆಶೀರ್ವಾದ ಇರಬೇಕು. ತುಂಬ ಸಂತೋಷ. ನಾನು ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದೆ. ಆ ಒಂದು ಕ್ಷಣದಲ್ಲೇ ನನಗೆ ಒಂದು ಸಹೋದರ ಕಾಣಿಸ್ತು ನನಗೆ. ಐ ಥಿಂಕ್ ಅಷ್ಟು ಚೆನ್ನಾದ ಒಂದು ಕುಟುಂಬ ಇದೆ. ದೇವಸ್ಥಾನ ನೀವು ಚೆನ್ನಾಗಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ನಿಮ್ಮ ಓಪನ್ ಆಫರ್ ಜ್ಞಾಪಕ ಇಟ್ಕೊಳ್ತೀವಿ. ನಿಮ್ಮ ಓಪನ್ ಆಫರ್ ಜ್ಞಾಪಕ ಇಟ್ಕೊಳ್ತೀವಿ. ಎಲ್ಲ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್. ಹೃದಯ ಅತ್ಯಂತ ಹೇಳ್ತೀನಿ ನಾನು. ಅಷ್ಟರಲ್ಲಿ ಎಲ್ಲಿಂದ ವಿದ್ಯಾರ್ಥಿ ಥ್ಯಾಂಕ್ ಯು.